ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ತೇಜು ಸಿಂಪಲ್ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ನಿಮಗೆ ಸಿಂಪಲ್ಲಾಗಿ 5 ನಿಮಿಷ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಿದ್ದೀರಾ, ನಾನು ಒಂದು ಚಿಕ್ಕ ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಅಷ್ಟೇ ಗ್ಲಾಸ್ ಅಷ್ಟು ರೈಸ್ ಕೂಡ ತೊಗೊಳ್ಬೇಕು. ಎರಡು ಸೇಮ್ ಪೋರ್ಷನಲ್ಲಿರಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಹಾಗೆ ಇದು ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್ ಮತ್ತು ಅರಿಶಿನ ಪೌಡರ್ ಮತ್ತು 5 ಮೆಣಸಿನಕಾಯಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆ ಘೀ. ಇದು ಆಪ್ಷನಲ್, ನೀವು ಬೇಕಾದರೆ ನಾರ್ಮಲ್ ಕುಕಿಂಗ್ ಆಯಿಲ್ ಬಳಸ್ಬೋದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಹೆಸರು ಬೇಳೆನ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಇಮ್ಮಿಡಿಯೇಟಾಗಿ ಕಲರ್ ಚೇಂಜ್ ಆಗುತ್ತೆ. ಆದ್ದರಿಂದ ಸ್ಲೋ ಆಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಿ, ಇವಾಗ ಚೆನ್ನಾಗಿ ಲೈಟ್ ಬ್ರೌನಿಷ್ ಆದಮೇಲೆ ರೈಸನ್ನು ಹಾಕಿ ತೊಳೆದುಕೊಳ್ಳಿ. ನಾನೀಗ ಬುಲೆಟ್ ರೈಸ್ ಯೂಸ್ ಮಾಡ್ತಿದ್ದೀನಿ. ನೀವು ಅಳತೆಗೆ ತೊಗೊಂಡಿರೋ ರೈಸ್ ಗ್ಲಾಸನ್ನೇ ಯೂಸ್ ಮಾಡಿ. ಇದಕ್ಕೆ 7 ಗ್ಲಾಸ್ ನೀರು ಹಾಕಬೇಕು. ಈ ರೀತಿ ನೀರು ಹಾಕಿದ ನಂತರ ಕುಕ್ಕರ್ನ ಪ್ರಾಪರಾಗಿ ಕ್ಲೋಸ್ ಮಾಡಿ 3 ರಿಂದ 4 ವಿಷಲ್ ಇಟ್ಕೊಳ್ಳಿ. ತೆಂಗಿನಕಾಯಿ ರುಬ್ಬಿದ ಮೇಲೆ ಹಾಲು ಇಷ್ಟು ಬಂದಿದೆ ನೋಡಿ. ಈಗ ನೋಡ್ತಿದ್ದೀರಾ ಯಾವ ರೀತಿ ರೈಸ್ ಆ್ಯಂಡ್ ಬೇಳೆ ಬೆಂದಿದೆ ಅಂತ. ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದಾಗ ಪೊಂಗಲ್ ಬೇಗ ಗಟ್ಟಿ ಆಗಲ್ಲ. ಮತ್ತು ಸ್ವಲ್ಪ ಘೀ ಜೊತೆಗೆ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು, ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಜೀರಾ, ಮೆಣಸು, ಅರಿಶಿಣದ ಪೌಡರ್ ಹಾಕಿ ಅದನ್ನು ಕೇವಲ ಜಸ್ಟ್ ಶೇಕ್ ಮಾಡಬೇಕಷ್ಟೇ. ಇಮ್ಮಿಡಿಯೇಟಾಗಿ ರೈಸ್ ಜೊತೆ ಮಿಕ್ಸ್ ಮಾಡಿ. ಇದಾದಮೇಲೆ ನೀವು ರುಬ್ಬಿ ತಗೊಂಡಿರೋ ತೆಂಗಿನಕಾಯಿ ಹಾಲನ್ನು ಸೇರಿಸಿ ಕಲಸಿ. ಲಾಸ್ಟ್ ಇಂಗ್ರೀಡಿಯೆಂಟ್ ಇಸ್ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈ ರೀತಿಯ ಕನ್ಸಿಸ್ಟೆನ್ಸಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ನಮ್ಮ ಸಿಂಪಲ್ 5 ನಿಮಿಷ ಪೊಂಗಲ್ ರೆಸಿಪಿ ರೆಡಿಯಾಗಿದೆ. ತುಂಬ ಈಸಿ, ಸುಲಭವಾಗಿ ಮತ್ತು ರುಚಿಯಾಗಿ ಪೊಂಗಲ್ ತಯಾರಿಸ್ಬೋದು. ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತು ನಿಮಗೆ ಇಷ್ಟವಾದರೆ ಕಾಮೆಂಟ್ನಲ್ಲಿ ಇಮ್ಮಿಡಿಯೇಟಾಗಿ ತಿಳಿಸಿ. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇನ್ನು ಮುಂದೆ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋ ತನಕ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಬಾಯ್ ಬಾಯ್.